ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ, ಸಮಾಜದ ಪ್ರಕಾರಗಳು ಎಂಬಂತಹ ಚಾಪ್ಟರ್ ಇಂದ ಕೃಷಿ ಸಮಾಜದ ಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಕೃಷಿ ಸಮಾಜ ಅಂತಂದ್ರೆ ಯಾವುದು? ಕೃಷಿಯನ್ನೇ ಮುಖ್ಯ ಉದ್ಯೋಗವನ್ನಾಗಿಸಿಕೊಂಡ ಸಮಾಜವೇ ಕೃಷಿ ಸಮಾಜ. ಸೊ ಈ ಒಂದು ಸಮಾಜವು ಬೇಸಾಯವನ್ನು ಅವಲಂಬಿಸಿ ಬದುಕುವಂತಹ ಸಮಾಜ. ಕೃಷಿ ಉತ್ಪನ್ನಗಳೇ ಈ ಸಮಾಜಕ್ಕೆ ಒಂದು ಜೀವನಾಧಾರ. ಓಕೆನಾ? ಇವರು ಒಂದೇ ಕಡೆ ನೆಲೆಸಿರುತ್ತಾರೆ. ಆದರೆ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದವರು ಅಲೆಮಾರಿ ಸಂಚಾರಿ ಸಮಾಜದವರು. ಕೃಷಿ ಸಮಾಜದವರು ಒಂದೇ ಕಡೆ ನೆಲೆಸಿರುತ್ತಾರೆ. ಕೃಷಿಯೊಂದಿಗೆ ಇತರ ಕಾರ್ಯಗಳಲ್ಲಿ ಕೂಡ ಅವರು ತಮ್ಮನ್ನ ತೊಡಗಿಸಿರುತ್ತಾರೆ. ಆಹಾರ ಉತ್ಪಾದನೆ, ಕೃಷಿಗೆ ಈಗ ಗಂಟೆಗಟ್ಟಲೆ ದುಡಿಬೇಕಾದ ಅವಶ್ಯಕತೆ ಇರಲಿಲ್ಲ ಅಲ್ವಾ? ಸೊ ಆದ್ದರಿಂದ ಅವರು ಹೆಚ್ಚಿನ ಜನರು ತಮ್ಮನ್ನು ಇನ್ನಿತರ ಕಾರ್ಯಗಳಲ್ಲಿ ವಿವಿಧ ಕೌಶಲ್ಯಗಳನ್ನ ವೃದ್ಧಿಸಿಕೊಳ್ಳುವುದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಓಕೆನಾ? ಸೊ ಈ ಪೂರ್ವ ಸಾಮಾನ್ಯ ಶಕೆ ಪೂರ್ವ 3000ರಲ್ಲಿ ನೇಗಿಲಿನ ಸಂಶೋಧನೆಯೊಂದಿಗೆ ಕೃಷಿ ಕ್ರಾಂತಿ ಪ್ರಾರಂಭವಾದ ಮೇಲೆ ಈ ಸಮಾಜದಲ್ಲಿ ಕೃಷಿ ಉತ್ಪನ್ನಗಳ ಅಥವಾ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಗಿ ಈ ನೇಗಿಲನ್ನು ಎಳೆಯಲು ಪ್ರಾಣಿಗಳನ್ನ ಬಳಸಲು ಪ್ರಾರಂಭ ಮಾಡ್ತಾರೆ. ಓಕೆ, ಸೊ ಅದರಿಂದಾಗಿ ಆಹಾರ ಧಾನ್ಯಗಳ ಉತ್ಪಾದನೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಇವು ಕೃಷಿ ಸಮಾಜದ ಲಕ್ಷಣ. ಓಕೆನಾ ಮಕ್ಕಳ? ಥ್ಯಾಂಕ್ ಯು.